यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। भारत माता की जय, भारत माता की जय, जय श्री राम, 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 जय श्री राम। डॉक्टर बाबा साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ सन्मान्य श्री बाबा साहेब अंबेडकर ಅವರಿಗೆ सन्मान्य श्री बाबा साहेब अंबेडकर ಅವರಿಗೆ कन्नेरी ಶ್ರೀಗಳಿಗೆ विश्वगुरु बसवಣ್ಣನವರಿಗೆ विश्वगुरु बसवಣ್ಣನವರಿಗೆ बोलो भारत माता की जय, बोलो भारत माता की जय। कन्नेरी ಶ್ರೀಗಳಿಗೆ ನೀವು ಅಲ್ಲೇ ರೀ, ನೀವು ಬರ್ಬೇಡ್ರಿ, ಅಲ್ಲೇ ರೀ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಜ್ಯೋತಿ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ವಿಶ್ವ ಸಂತ ಕಾಡು ಸಿದ್ದೇಶ್ವರಪ್ಪ ಅವರಿಗೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ कन्नेरी ಶ್ರೀಗಳಿಗೆ कन्नेरी ಶ್ರೀಗಳಿಗೆ कन्नेरी ಶ್ರೀಗಳಿಗೆ संविधान शिल्पी सन्मान्य श्री बाबा साहेब अंबेडकर ಅವರಿಗೆ सन्मान्य श्री बाबा साहेब अंबेडकर ಅವರಿಗೆ जगज्योति बसवेश्वर ಅವರಿಗೆ जगज्योति बसवेश्वर सनातन हिंदू धर्मಕ್ಕೆ सनातन हिंदू धर्मಕ್ಕೆ सनातन हिंदू धर्मಕ್ಕೆ हिंदू विरोधी कांग्रेस पक्षಕ್ಕೆ हिंदू विरोधी कांग्रेस पक्षಕ್ಕೆ ಏನು ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಈ ಜಿಲ್ಲೆಗೆ ಬರದಂತೆ ನಿಷೇಧ ಹೇರಿದ್ದಾರೆ, ಅದನ್ನು ವಿರೋಧಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ಇರಬಹುದು, ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು, ಅನೇಕ ವ್ಯಾಪಾರಸ್ಥರ ಸಂಘಟನೆಗಳಿರ್ಬೋದು, ಇವತ್ತು ಅಂಗವಿಕಲ ಸಂಘಟನೆ ಇರ್ಬೋದು, ಇವತ್ತು ಎಲ್ಲ ಸ್ವಾಮೀಜಿಗಳು, ವಿಕಲಚೇತನರು, ಸ್ವಾಮೀಜಿಗಳು
ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಇವತ್ತೇನಪ್ಪ ಅಂತಂದ್ರೆ ಏನಾಗ್ಬಿಟ್ಟದ ಸಿದ್ದರಾಮಯ್ಯಾಗ ಅಂದ್ರೆ ಸಿದ್ದರಾಮಯ್ಯಾಗ ಯಾರೇ ಒಂದು ಕೇಸರಿ ಶಾಲ್ ಗೀಲ್ ಹಾಕ್ಲಕ್ ಹೋದ್ರಪ್ಪ ಅಂದ್ರೆ ಮೈಯಾಗ ಮಾಡ್ದಂಗೆ ಮಾಡ್ಬಿಡ್ತಾನವ. ಅವ ಏನಾಗ್ಬಿಟ್ಟದ ಕುಕ್ಕರ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದವ್ರಿಗೆ ರಕ್ಷಣೆ ಮಾಡಕ್ಕೆ ತಯಾರದಾರ. ಆದ್ರೆ ಏನು ಹಿಂದೂ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಸ್ವಾಮೀಜಿಗಳದಾರ, ಯಾರು ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾರ, ಯಾರು ಹಿಂದೂ ದಲಿತ ಮಕ್ಕಳನ್ನ ಓದಿಸ್ತಾರ, ಯಾರು ಬಡಬಗ್ಗರ ರೈತರ ಅನುಕೂಲಕ್ಕಾಗಿ ವಿಚಾರ ಮಾಡ್ತಾರ, ಯಾರು ಆ ಸಣ್ಣ ಸಣ್ಣ ಉದ್ಯೋಗವನ್ನು ಹಚ್ಚಿಕೊಡ್ತಾರ, ಅಂತ ಒಬ್ಬ ಮಹಾನ್ ಸಂತರಿಗೆ ಇವತ್ತು ಈ ಜಿಲ್ಲೆಗೆ ಬರಲಾರದಂತ ನಿಷೇಧವನ್ನ ಹೇರಿದ್ದಾರೆ. ನೋಡ್ರಿ ಜಿಲ್ಲಾಧಿಕಾರಿಗಳೇ, ಇವತ್ತು ನೀವು ಯಾವುದೇ ಹೇಳಿದ್ರು, ಇದೀಗ ತಾನೇ ನಮ್ಮ ಮಹೇಂದ್ರ ನಾಯಕ್ ಸಾಹೇಬ್ರು ಹೇಳಿದ್ರು, ಅನೇಕ ನಮ್ಮ ಹಿರಿಯರು ಮಾತಾಡ್ಬೇಕಾದ್ರೆ ಹೇಳಿದ್ರು, ತಮ್ಮ ಒಂದು ಇದಕ್ಕೆ ಔದೇಗ ಗೌರವ ಬರ್ಬೇಕಾದ್ರೆ ನೀವು ಎಲ್ಲರ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅದಕ್ಕಿಂತ ಕೆಟ್ಟದಾಗಿ ನಮ್ಮ ಧರ್ಮದ ಎಲ್ಲ ಇವತ್ತು ನಮ್ಮಲ್ಲಿ ಮೂರ್ತಿ ತಯಾರಕರು ಬಂದಿದ್ದಾರೆ. ಎಲ್ಲ ನಾವು ಹಿಂದೂಗಳು, ನಾವು ಮೂರ್ತಿ ಪೂಜಕರು, ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ. ಆ ಮೂರ್ತಿಗಳ ಉದಾಹರಣೆನೂ ಇಲ್ಲ. ನೀವೇನಾರೇ ನಿಮ್ಮ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಮಾಡ್ಬೇಕತ್ತಿಲ್ಲ. ಆ ಸ್ವಾಮಿಗಳು ಈಗ ಕೆಲವೊಂದು ಸ್ವಾಮಿಗಳ ಬಗ್ಗೆ ಹೇಳಿದ್ರು. ಅವ್ರು ಯಾವ ಸ್ವಾಮಿಗಳು ಮಾತು ಕೇಳಿ ಇವ್ರು ಮಾಡ್ಯಾರತ್ತಂದು ಯಾರಿಗೆ ಬೈದಾರ ಸ್ವಾಮಿಗಳು ಅಂತ ಲುಚ್ಚ ಸ್ವಾಮಿಗಳು. ಯಾರಂದ್ರೆ ನಾವು ಆರಾಧನೆ ಮಾಡಿರ್ತಕ್ಕಂಥ ದೇವರುಗಳಿಗೆ ಅಪಮಾನ ಮಾಡಿರ್ತಕ್ಕಂಥ ಆ ಸ್ವಾಮಿಗಳಿಗೆ ಬೈದಾರ ಅವ್ರು. ಅವರಿಗೆ ಬುದ್ಧಿ ಕಲಿಸ್ಲಾಕ ಹೇಳ್ಯಾರ. ಯಾಕಂದ್ರೆ ಸ್ವಾಮಿಗಳೇ ಬೈಯಕ್ಕೆ ಸಾಧ್ಯದ, ಸಣ್ಣ ಸ್ವಾಮಿಗಳಿಗೆ ದೊಡ್ಡ ಸ್ವಾಮಿಗಳು ಬೈಯಕ್ಕೆ ಸಾಧ್ಯದ, ನೀವು ಬೈಯಕ್ಕೆ ಸಾಧ್ಯದ. ಅದು ಬೈದಿದ್ದು ಒಂದು ನೆಪ ಇಟ್ಕೊಂಡು ಕಿಸಿಂದ ನೀವು ನೋಡ್ರಿ ಕಣ್ಣು ಮುಚ್ಕೊಂಡು ಕೂತಿದ್ರಿ. 25-28 ವರ್ಷಗಟ್ಲೆ ಒಬ್ಬ ಬಾಂಬ್ ಬ್ಲಾಸ್ಟ್ ಆರೋಪಿ ಬಿಜಾಪುರದಲ್ಲಿ ನೆಲೆಸ್ಕೊಂಡು ನಾನು ಕೈಪಲ್ಯ ಮಾರ್ಕೋತ ನೀವು ಕಣ್ಣು ಮುಚ್ಕೊಂಡು ಕೂತಿದ್ರಿ. ಅಲ್ಲಿದು ಬಂದು ಪೊಲೀಸರು ಬಂದು ಹಿಡಿದು ಹೋಯ್ತು, ನೀವೇ ದನ ಕಾಯ್ತಿದ್ರಿ. ನೀವು ಹೇಳಬೇಕಾಗ್ತದೆ ಎಲ್ಲ ರಾಜಕಾರಣಿಗಳಿಗೆ ಹೇಳತ್ತೀನಿ ನಾ ಇದು. ಯಾಕಂದ್ರೆ ನೀವು ಇಲ್ಲಿ ಬಂದು ಆತಂಕವಾದಿ ಸಮಾಜ ಒಕ್ಕಟ್ಟು ಈಗ ಏನೋ ಒಂದು ಅದು ಏನು ಕುಂಭ ಅದು ಆದಾನ ಹಿಡಿದು ಪ್ರಯಾಗರಾಜದ ಆದಾನ ಹಿಡಿದು ಎಲ್ಲ ಹಿಂದೂಗಳು ಒಕ್ಕಟ್ಟಾಗ್ತಾ ಇದ್ದಾರೆ. ಈಗ ಒಕ್ಕಟ್ಟಾದ್ರೆ ಹಿಂದೂಗಳಿಗೆ ನೀವು ಕೆಣಕಿದ್ರಪ್ಪ ಅಂತಂದ್ರೆ ಇನ್ನು ಮುಂದೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಐತಿ. ಇವತ್ತೇನು ಇಲ್ಲಿ ಸೇರ್ಯಾರ ಎಲ್ಲ ಸಮಾಜದವ್ರು, ಎಲ್ಲ ವರ್ಗದವ್ರು ಅದಾರ. ಇವತ್ತು ದೀನ ದಲಿತರು ಹಿಡ್ಕೊಂಡು ಎಲ್ಲ ಪ್ರತಿಯೊಬ್ಬ ಸಮಾಜದವ್ರು ಇವತ್ತು ಬಂದು ಜಾಯ್ನ್ ಆಗ್ಯಾರ. ಎದಕ್ಕಪ್ಪ ಅಂತಂದ್ರೆ ಆ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರ ಮಹಾತ್ಮ ಅವ್ರು ಹೆಂಗಪ್ಪ ಅಂತಂದ್ರೆ ರೈತರ ಬಗ್ಗೆ ಎಷ್ಟು ಏನಿದ, ನೀವು ಏನಾದರೂ ಇದು ಒಂದು ಏನಿದೆ ಆದೇಶ ಹಿಂಪಡೆಯದೇ ಇದ್ರೆ, ಇದು ಆದೇಶ ನೀವೇನರ ಹಿಂಪಡೆಯದೇ ಇದ್ದರೆ ದೊಡ್ಡ ಪ್ರಮಾಣ ಒಳಗೆ ಹೋರಾಟ ಆಗ್ತದೆ. ಇನ್ನು ನಾವು ಹಿಂದೂಗಳು ಶಾಂತ ಸ್ವಭಾವ, ಎಲ್ಲಿ ತನಕ ಶಾಂತ ಸ್ವಭಾವ ಕುತ್ತಿಗೆಗೆ ಬರೋ ಮಟ್ಟ, ಈ ಕುತ್ತಿಗೆಗೆ ಬರೋ ಮಟ್ಟ ಬಿಟ್ರಪ್ಪ ಅಂತಂದ್ರೆ ಮುಂದೆ ಇದನ್ನು ಎದುರಿಸೋರು ನೀವೇ ಆಗ್ತೀರಿ. ಎಲ್ಲದಕ್ಕೂ ತಯಾರಿದೀವಿ ನಾವು. ಕೇಸ್ ಹಾಕೋ ತಯಾರಿದೀವಿ. ಏನು ಕೇಸ್ ಹಾಕ್ತೀರಿ? ಕೇಸೇ ಹಾಕ್ತಿರಲ್ಲ. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತೀರಿ? ಗುಂಡು ತಿಲ್ಲಕ್ಕೂ ತಯಾರಿದೀವಿ ನಾವು ಸ್ವಾಮಿಗಳ ಸಲುವಾಗಿ. ಏನು ಬೇಕಾದಾಗಲಿ ಇವತ್ತು ಹಿಂದೂ ಧರ್ಮ ಇವತ್ತು ಹಿಂದೂ ಧರ್ಮ ಉಳಿಸ್ತಾರಪ್ಪ ಅಂದ್ರೆ ಅವ್ರ ಸಲುವಾಗಿ ನಾವು ಸಾಯಕ್ಕೂ ತಯಾರಿದೀವಿ. ಅಂಥ ಒಂದು ಸ್ವಾಮೀಜಿ ವಿರುದ್ಧ ನೀವು ಏನಾರ ಈ ಷಡ್ಯಂತ್ರ ಮಾಡ್ತೀರಿ, ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಮಾಡ್ತಿದ್ರಪ್ಪ ಅಂತಂದ್ರೆ ನಾವು ಇನ್ನು ಮುಂದೆ ಸುಮ್ಮ ಕುಂದ್ರುದಿಲ್ಲ ಅನ್ನೋದೊಂದು ಸಣ್ಣ ಸಂದೇಶ ಕೊಟ್ಟಿದ್ದೀವಿ ನಾವು ನಿಮಗೆ. ಇದು ಏನದಲ್ಲ ಸಣ್ಣ ಚೇತಾವಣೆ ಐತಿ. ನೀವು ಯಾರೇ ಅಕಸ್ಮಾತ್ ಜಾರಕರ್ತ ಇದು ಆದೇಶವನ್ನು ಹಿಂಪಡೆದೇ ಇದ್ರೆ ಬರುವಂಥ ದಿವಸಗಳಲ್ಲಿ ಈ ಸರ್ಕಾರ ಯಾರ್ಯಾರು ಹೇಳಿದ್ರೆ ಆಗಲೇ ಕಾಡು ಸಿದ್ದೇಶ್ವರ ಅಪ್ಪಗಳಂದ್ರೆ ಬೆಂಕಿ ಇದ್ದಂಗೆ, ಬೆಂಕಿ ಯಾರ್ಯಾರು ಮುಟ್ತೀರೋ ಅವ್ರು ಸುಡ್ದು ಖಂಡಿತ ಸುಡ್ತೀರಿ ನೀವು. ಅದಕ್ಕೆ ಈ ಒಂದು ಮಾತನ್ನು ಹೇಳಿ ಈ ಒಂದು ಸಂದೇಶವನ್ನು ಏನು ಈ ಸ್ವಾಮೀಜಿಯವರ ವಿರುದ್ಧವಾಗಿ ನೀವೇನು ಮಾಡ್ತಾ ಇದ್ದೀರಿ, ಇದು ಇಡೀ ಹಿಂದೂ ಸಮಾಜಕ್ಕೆ ನೋವು ಉಂಟು ಮಾಡ್ಯದ. ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಆ ಕಿಚ್ಚದ, ಅದು ಹೇಳಕೊಳಕ್ಕೆ ಬರಲಾರ್ದಂಥ ಕಿಚ್ಚದ. ಅಕಸ್ಮಾತ್ ಅದು ಏನಾದರೂ ಕಿಚ್ಚು ಹೊರಗೆ ಬತ್ತಪ್ಪ ಅಂತಂದ್ರೆ ನೀವೆಲ್ಲ ಸುಟ್ಟು ಭಸ್ಮ ಆಗ್ತೀರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತು ಈ ಧರಣಿ ಈ ಬರುವಂಥ ದಿನಗಳಲ್ಲಿ ನೀವು ಅದು ಏನು ಆದೇಶವನ್ನು ಹಿಂಪಡೆದೇ ಇದ್ದರೆ ಇನ್ನು ಮುಂದೆ ನಮ್ಮ ನಿರಂತರ ಹೋರಾಟಗಳು ಧರಣಿ ಓಣಿಗಳಿಂದ ದಿವಸ ಒಬ್ಬೊಬ್ಬರು ಒಂದೊಂದು ಓಣಿದಿಂದ ಬರೋದು ಹನ್ನೆರಡು ಅಷ್ಟು ಅದೇ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತೇನು ನಮ್ಮ ಕರೆಗೆ ಹೋಗೊಟ್ಟು ಇವತ್ತೆಲ್ಲ ಹಿಂದೂ ಸಮಾಜದ ಇವತ್ತೊಬ್ಬರು ಗುಡಿ ಪೂಜಾರಿ ಹಿಡ್ಕೊಂಡು, ಒಬ್ಬರು ಮಹಾರಾಜರು ಹಿಡ್ಕೊಂಡು, ಎಲ್ಲ ಧರ್ಮಗುರುಗಳು ಹಿಡ್ಕೊಂಡು ಎಲ್ಲ ಇವತ್ತು ದಲಿತ ಸಮಾಜರು, ಇವತ್ತು ಕಿರಾಣಿ ಬಜಾರ್ ವ್ಯಾಪಾರಸ್ಥರು ಇರ್ಬೋದು, ಇವತ್ತು ಎಲ್ಲ ಬಂಗಾರ ಅಂಗಡಿ ವ್ಯಾಪಾರಸ್ಥರು, ಕಪಡಾ ಬಜಾರ್ ವ್ಯಾಪಾರಸ್ಥರು, ಇವತ್ತು ನಮ್ಮ ಜೋಗಿ ಸಮಾಜ ಹಿಡ್ಕೊಂಡು ಎಲ್ಲೆಲ್ಲಿ ಅದೇ ಸಣ್ಣ ಸಣ್ಣ ಸಮಾಜ ಅದಾವ. ಜೈನ ಸಮಾಜದ
ಎಲ್ಲ ಹಿರಿಯರು ಬಂದಾರ, ಎಲ್ಲ ಸಮಾಜದ ಒಟ್ಟರು ಕೂಡ್ಯಾರ ಇವತ್ತು. ಇದು ಬರೀ ಅವ್ರು ಅಷ್ಟೇ ಬಂದಾರ, ಅವ್ರು ಅಷ್ಟೇ ಸಮಾಜಕ್ಕೆ 4 ಮಂದಿ ಬಂದಾರ ಅಂದ್ರೆ 8 ಮಂದಿ ಕೂಡ್ಯದ. ಜಾರಕರ್ತ ನೀವು ಇದನ್ನು ವಾಪಸ್ ಪಡೀಲಿಲ್ಲಪ್ಪ ಅಂತಂದ್ರೆ ಇಡೀ ಸಮಾಜ ಬಂದ ಕಿಸಿಂದ ಮಾಡ್ತೀವಿ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ತಮ್ಮ ಕೊಡ್ತಾ ಇವತ್ತೇನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಎಲ್ಲರೂ ಹಿಂದೂ ಸಮಾಜದ ಇದು ಇವತ್ತು ವಿಶೇಷ ಚೇತನರು ಪಾಪ ನೋಡ್ರಿ, ಅವ್ರ ಮನಸ್ಸಿನಾಗ ಎಷ್ಟು ರಕ್ತ ಕುದಿತದ. ಅವ್ರು ಇವತ್ತೆಲ್ಲ ತಮ್ಮ ವಾಹನಗಳನ್ನು ತೊಗೊಂಡು ಬಂದಾರ. ಅವರು ನಮ್ಮದು ಒಂದು ಪಾಲದ ಹಿಂದೂ ಸಮಾಜದಾಗ ತಂದು ಪ್ರತಿಯೊಂದು ಸಮಾಜದವರು ಇವತ್ತು ಇವರು ಬಂದಿಲ್ಲ ಅನ್ನುವಂಗಿಲ್ಲ. ಇವತ್ತು ನಮ್ಮ ಗೊಲ್ಲರ ಸಮಾಜ ಇರ್ಬೋದು, ಚಿಕ್ಕಲಗಾರ ಸಮಾಜ ಇರ್ಬೋದು, ಇವತ್ತು ಸಣ್ಣ ಸಮಾಜ ಏನು ಈ ಹಿಂದೂ ಸಮಾಜದ ವಿಭಿನ್ನ ಅಂಗಗಳದಾವು ಅವು ಎಲ್ಲ ಸಮಾಜಗಳು ಒಕ್ಕಟ್ಟಾಗಿ ಏನು ಪ್ರದರ್ಶನ ಮಾಡಿರಿ ಎಲ್ಲರಿಗೂ ನಾನು ತುಂಬ ಇರೋದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇವತ್ತು ನಾವು ಜಾರಕರ್ತ ಸ್ವಾಮೀಜಿಗಳು ಇವತ್ತು ಬ್ರಾಹ್ಮಣ ಸಮಾಜದ ಮಹಿಳೆಯರು ಇರ್ಬೋದು, ಸ್ವಾಮಿಗಳು ಇರ್ಬೋದು, ಎಲ್ಲ ಹಿಂದೂ ಸಮಾಜ ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲರೂ ಇವತ್ತು ಬಂದು ನಾವು ಇದ್ರೊಳಗೆ ಏನಾರ ಹಿಂದೂ ಸಮಾಜಕ್ಕೆ ಧಕ್ಕೆ ಆಯ್ತಂದ್ರೆ ನಾವೆಲ್ಲರೂ ಮೈದಾನದಾಗ ಇಳಿತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ, ಎಲ್ಲ ಗಣ್ಯರಿಗೆ, ಎಲ್ಲ ತಾಯಂದರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. बोलो भारत माता की ಜೈ, जय श्री राम, बोलो भारत माता की ಇವತ್ತಿನ ಈ ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುವ ಮುಖಾಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಕಾಡ ಸಿದ್ದೇಶ್ವರ ಅಪ್ಪ ಅವರ ಈ ಬಿಜಾಪುರ ಜಿಲ್ಲೆಗೆ ನಿಷೇಧ ಹೇರಿದ್ದಾರೆ. ಇದನ್ನು ಕೂಲಂಕುಷವಾಗಿ ಪರಿಗಣಿಸಿ ಹಿಂಪಡೆದುಕೊಂಡ್ರೆ ಆ IAS ಅಂತೇಳಿ ಆ ಕುರ್ಚಿ ಮೇಲೆ ಕೂತಾರ, ಅದಕ್ಕೆ IAS ಅನ್ನುವಂಥ ಪದಕ್ಕೆ ಒಂದು ಗೌರವ ಉಳಿತದ. IAS ಮತ್ತು IPS ನಮ್ಮ ದೇಶದಲ್ಲಿ ಈ ಆಡಳಿತವನ್ನು ನಡೆಸಬೇಕಾದ್ರೆ ಇವು 2 ಕಣ್ಣುಗಳಿದ್ದಂಗೆ. ಈ 2 ಕಣ್ಣುಗಳು ಏನಾದರೂ ಈ ಸಮಾಜಕ್ಕೆ ಈ ದುಷ್ಟ ರಾಜಕಾರಣಿಗಳ ಮಾತನ್ನು ಕೇಳಿ ತಪ್ಪ ನಿರ್ಧಾರಗಳು ತಗೊಂಡ್ರೆ ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದು ಅವರೇ ತಿಳ್ಕೊಬೇಕು. ಯಾಕಂದ್ರೆ ಅವರೆಲ್ಲ IAS IPS ಬಹಳ ದೊಡ್ಡ ಮಟ್ಟದಲ್ಲಿ ಓದಿ IAS ಎಕ್ಸಾಮನ್ನು ಪಾಸ್ ಆಗಿ ಬಂದಿರ್ತಾರೆ. ಇವತ್ತು ಹೆಬ್ಬಟ್ರ ಮಾತು ಕೇಳಿ ಹೆಬ್ಬಟ್ ರಾಜಕಾರಣಿಗಳು ತಮಗೆ ಅನುಕೂಲ ಹೆಂಗೆ ಬರ್ತದೆ ಹಂಗೆ ಅವ್ರು ನಡ್ಕೊಂಡು ಹೋಗೋರು. ತಾವೆಲ್ಲ ವಿಚಾರ ಮಾಡ್ಬೇಕಾದಂಥವ್ರು ಅದು ಮಾಡಕ್ಕೆ ಬರ್ತದೋ ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ತಾವು ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗಿತ್ತು. ಯಾರೋ ಫೋನ್ ಮಾಡಿ ನಿಮಗೆ ಒತ್ತಡ ಹಾಕಿದ್ರು, ನೀವು ಒತ್ತಡ ಮಾಡಿದ್ರಿ ಹ್ಞೂ ಸಾಬ್ ಅಂತೇಳಿ ನೀವೇ 4 ಮಂದಿನ ಏನೋ ಒಂದು ಮನವಿ ಕೊಡಕ್ಕೆ ಹಚ್ತೀರಿ. ಈ ರಿಪೋರ್ಟ್ನಾಗ ಏನು ಹಾಕ್ತೀರಿ, ಪೊಲೀಸ್ ಇಂಟ್ ರಿಪೋರ್ಟ್ ಅಂತೇಳಿ. ಏನಿದೆ ಗುರುಗಳೇ ಇಂಟ್ ರಿಪೋರ್ಟ್ ಅಂತ ಸ್ವಲ್ಪ ಯಾವ ಇಂಟದವ್ರು ಕೊಟ್ಟಾರ, ಏನು ಸ್ಟೇಟ್ ಇಂಟದವ್ರು ಕೊಟ್ಟಾರೋ ಏನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೊಟ್ಟಾರ, ನಿಮ್ಗೆ ಆ ಮಾಹಿತಿನ ಬಹಿರಂಗ ಪಡಿಸ್ರಿ. ಅದಕ್ಕೆ ಡೇಟ್ ಇರ್ತದ. ಪೊಲೀಸ್ ಇಲಾಖೆ ಒಳಗೆ ಪ್ರತಿಯೊಂದು ದಿವಸ ತಾಸಿಗೆ ಒಂದು ಮಾಹಿತಿ ಕಳಿಸಿರ್ತೀವಿ. ಆ ತಾಸಿಗೆ ಮಾಹಿತಿ ಕಳಿಸಿದ್ದು ನಮ್ಮ ITಯಲ್ಲಿ ಇರ್ತದೆ. ನೀವು IT ಒಳಗೆ ತಿದ್ದಬಹುದು. ಎಲ್ಲಿ ನೀವು ಸೆಂಡ್ ಮಾಡಿದ್ರೆ ತಿದ್ದಕ್ಕಾಗಿಲ್ಲ, ನಿಮ್ಮ ಇಲ್ಲಿದ್ದಂತಂದ್ರೆ ತಿದ್ದಬಹುದು. ತಾವು ಏನು ತಪ್ಪ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇದ್ದೀರಿ. ಇವತ್ತೇನು ಹೇಳ್ತಾ ಇದ್ದೀರಿ, ಪೊಲೀಸ್ ಮಾಹಿತಿ ಪ್ರಕಾರ, ಪೊಲೀಸ್ ಇಂಟ್ ಮಾಹಿತಿ ಪ್ರಕಾರ ಕೆಲವೊಬ್ರು ಭೂಪ್ರು ಭಾಳ ಒಳ್ಳೆ ಕಮೆಂಟ್ಗಳು ಹಾಕ್ತಾ ಇದ್ದಾರೆ. ನಾವೇನರ ನಿಜವಾಗ್ಲೂ ಹಿಂದೂ ಧರ್ಮ ಒಳಗೆ ಹುಟ್ಟಿದ್ರಂದ್ರೆ ಈ ಕಮೆಂಟ್ಗಳು ಅಪ್ಪಾಜಿ ಅವರ ಬಗ್ಗೆ ಕಮೆಂಟ್ಗಳನ್ನು ಹಾಕೋದು ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳದಿರೋದು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ಟ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನು ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ, ಅವನಿಗೆ ಇಬ್ರು ಇವ ಆದಾಗ ಅವ ಅಂತೇಳಿ ಏನು ಅವ ಮಾತಾಡ್ತಾನ, ಅದನ್ನು ಮಾತಾಡಕ್ಕೆ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂಥ ಹಗರವಾಗಿ ಮಾತಾಡುವಂಥ ಚ್ಯುತ್ಯಾ ಸ್ವಾಮಿಗೆ ಏನೈತಲ್ಲ, ಆ ಚ್ಯುತ್ಯಾ ಸ್ವಾಮಿಗಳ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಜಿಲ್ಲಾ ನಮ್ಮ ಸಚಿವರುಗಳಲ್ಲಿ ಎಲ್ಲ ಶಾಸಕರಲ್ಲಿ ಯಾರಿಗೂ ತಿಳಿಲಿಲ್ವಾ ಇದು? ನೀವು ಹಿಂದೂಗಳೇ, ನೀವು ನಿಜವಾದ ಲಿಂಗಾಯತರು. ನಾವು ಬೇರೆ ಜಾತಿಯಿಂದ ಸಮುದಾಯ, ನಾವು SC ಸಮುದಾಯದಿಂದ ಬಂದವರು. ಇದ್ರ ಬಗ್ಗೆ ನೀವು ಅರಿವು ಮೂಡಿಸ್ಬೇಕಾಗಿತ್ತು ನಮ್ಮಂಥವ್ರಿಗೆ. ಇದು ಮಾಡ್ತಾ ಇರೋದು ತಪ್ಪದ, ಅದನ್ನ ನಿಲ್ಲಿಸ್ರಿ ಅಂತೇಳಿ. ಒಬ್ಬ ಏನು ಹೇಳ್ತಾನ, ಮಟನ್ ತಿನ್ನಕ್ಕೆ ಹೋಗಿರತ್ತಾನ, ಒಬ್ಬ ದಾರು ಕುಡಿಯಕ್ಕೆ ಹೋಗಿರತ್ತಾನ, ಇನ್ನೊಬ್ಬ ಎಲ್ಲಿ ಹೋಲಿಸಿದಾನಂದ್ರ ರಂಡಿಗೆ ಹೋಲಿಸಿದಾನೆ. ರಂಡಿ ಅನ್ನೋ ಪದ ನಿಮಗೆ ಗೊತ್ತಿರಲಿ. ಇವಳು ಹೋಗೋಣ ಅವಳು ಬೇಕಂತಂದ್ರೆ ಅದು ಆ ಪದ ಅಂತ ಬಳಸಿದವ್ರಿಗೆ, ಅಂಥ ಮೂರ್ಖ ಸ್ವಾಮಿಗಳಿಗೆ ತಾವು ಏನೂ ಮಾಡಲಿಲ್ಲ. ಯಾವ ನಿರ್ಬಂಧನೂ ಆಗಲಿಲ್ಲ, ಅವ್ರ ಮೇಲೆ ಯಾವ ಕೇಸ್ಗಳು ದಾಖಲಾಗಲಿಲ್ಲ. ಸ್ವಾಭಾವಿಕವಾಗಿ ನಾವು ಉತ್ತರ ಕರ್ನಾಟಕದ ಮಂದಿ, ಬಿಜಾಪುರ ಫೇಮಸ್ ತಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನಪ್ಪ ಅಂದ್ರೆ
ಅಪ್ಪ ಅವರು ಸ್ವತಃ ಅವ್ರ ಮಕ್ಕಳಿಗೆ ಹೆಂಗ್ ಬುದ್ಧಿ ಮಾತು ಹೇಳ್ತೀನಿ ಅವ್ರು ಏನ್ ಹೇಳಿದಾರ, ಆ ಮಕ್ಕಳಿಗೆ ಯಾರ ಹೇಳ್ಬೇಕಂದ್ರ ನಾ ಎಲ್ಲರಿಗೂ ಮುಂದೆ ಕರೆಸಿ ನಾನೇ ಹೇಳ್ಬೇಕು, ನಾ ಹೇಳ್ದೆ ಇದ್ರ ಸುಳಿ ಮಕ್ಳಿಗೆ ಬ್ಯಾರೆದವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಇದು ಇಷ್ಟೇ ಬಿಟ್ರ, ಇದನ್ನ ಬಿಟ್ರ ಏನ್ ಅಬ್ಬಾ ಏನ್ ಜಗತ್ತನ್ನ ಮುಗಿಸಿರ್ಗತ್ಲೆ ನೀವು ಅದನ್ನ ಪ್ರಚಾರ ಮಾಡಿದ್ದೆ ಮಾಡಿದ್ದು. ಹಿಂದೆಲ್ಲ ಮಾತಾಡಿದ್ ಬಿಟ್ರು, ಮುಂದೆಲ್ಲ ಮಾತಾಡಿದ್ ಬಿಟ್ರು. ಎಷ್ಟು ಬೇಕಾಗಿತ್ತು ಇವ್ರಿಗೆ ಅಪಪ್ರಚಾರ ಮಾಡಕ್ ಕಟ್ ಮಾಡಿ ಅದನ್ನೇ ಬಿಟ್ರು. ಏನ್ ಮಾಡೋರು ಇದರಿಂದ? ನಾನು ಮಾನ್ಯ ಎಲ್ಲ ಈ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಕ್ ಬಯಸ್ತೀನಿ. ರಾಜಕಾರಣ ಮಾಡಬೇಕು, ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ. ಅದು ನಿಮ್ಮ ತಿಂಡಿ ಇರ್ತದ. ರಾಜಕಾರಣ ಒಳಗೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಜನ ನಿರ್ಧಾರ ಮಾಡ್ತಾರ, ಅದ್ರ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಬಟ್ ಇದು ಧರ್ಮಕ್ಕೆ ಬಂದಾಗ ಅಟ್ಲೀಸ್ಟ್ ತಾವು ಪ್ರಬುದ್ಧರಾಗಿ ಇದು ತಾವು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದಿನ ನಿರ್ಧಾರ ತಗೋಬೇಕು. ಇದು ಏನು ನಿರ್ಬಂಧ ಹೇರಿದಿರಿ, ಇದು ಇವತ್ತಿಲ್ಲ ನಾಳೆ ನಾವು ಕಾನೂನು ಹೋರಾಟ ನಾವು ಗೆಲ್ಲೇ ಗೆಲ್ತೀವಿ, ಅದು ಎರಡನೇ ಮಾತಿಲ್ಲ. ಬಟ್ ನಾವು ಕಾನೂನಿಂದ ಗೆದ್ದು ನಾವು ಪ್ರವೇಶ ಮಾಡಿದೀವಿ ಅಂದ್ರೆ ಮುಂದೆ ಬರೋ ದಿವಸಗಳಲ್ಲಿ ನಿಮ್ಮ ಮರ್ಯಾದೆ ಒಂದು ನಯಾ ಪೈಸಾಗೆ ಹರಾಜಾಗಿ ಹೋಗ್ತದ. ಸೊ ದಯಮಾಡಿ ಈ ಏನು ನಿರ್ಬಂಧ ಹೇರಾಕ್ ಹಚ್ಚಿದ್ರಿ ಇದನ್ನ ತೆರವುಗೊಳಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಆಲ್ರೆಡಿ ಅವ್ರ ಗಮನಕ್ಕೆಲ್ಲ ಐತಿ. ಬಟ್ ರಾಜಕಾರಣಿಗಳ ಪರಿಸ್ಥಿತಿ, ಇವತ್ತು ನೌಕರಸ್ಥರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಅವರು ಯಾವುದೋ ಒಂದು ಒತ್ತಡಕ್ಕೆ ಮಾಡದೆ ಇದು ಮಾಡಿರ್ತಾರ. 100ಕ್ಕೆ 100 ಸತ್ಯ ಇದು, ಅವ್ರು ಒತ್ತಡಕ್ಕೆ ಮಾಡದೆ ಮಾಡ್ಯಾರ. ಒಳ್ಳೆ ತಗೊಂಡ್ರೆ ಎಲ್ಲಪ್ಪ ನನ್ನ IAS ಅನ್ನೋ ಪದಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ಅವರು ವಿಚಾರ ಮಾಡತ್ತಿರ್ಬೇಕು. ನೀವು ಅಪ್ಪಾಜಿಯವರ ಒಬ್ರು ಶಿಷ್ಯರಾಗಿ ನಾವು ವಿನಂತಿ ಮಾಡ್ಕೊತಾ ಇದೀವಿ. ನಾವು ಅಷ್ಟೇ ಅಲ್ಲ, ನೀವು ಅವ್ರ ಶಿಷ್ಯರೇ. ನೀವು ಮಾಡಿದಂಥ ಆದೇಶನ ಹಿಂಪಡ್ಕೊಂಡ್ರೆ ಎಲ್ಲ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಸಮಾಜ ಆಗಿರ್ಬೋದು, ಇವತ್ತು ಹಿಂದೂ ಸಮಾಜದ ಎಲ್ಲ ಪ್ರತಿಯೊಂದು ಜಾತಿದವರು ನಿಮ್ಮನ್ನ ಕೃತಜ್ಞತೆ ಸಲ್ಲಿಸ್ತಾರಂತ ಭಾವಿಸ್ತಾರೆ. ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲೆ ಮತ್ತು ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಮನಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾವ ಕಾರಣ ಅಂದರೆ, ಸುಮಾರು 1 ತಿಂಗಳ ಹಿಂದೆ ಜತ್ ತಾಲೂಕಿನ ಒಂದು ಗ್ರಾಮದಲ್ಲಿ ಮಾತನಾಡಿದಂಥ ಒಂದು ಮಾತನ್ನು ಇಟ್ಟುಕೊಂಡು ಯಾವ ಸ್ವಾಮಿಗಳಿಗೆ ಅವಹೇಳನಕಾರಿ ಮಾತಾಡ್ಯಾರ ಅಂತ ಹೇಳಿ ಒಂದೇ ಒಂದು ಮಾತುಗಳನ್ನು ಇಟ್ಟುಕೊಂಡು ಅವರಿಗೆ ಜಿಲ್ಲೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಅವರ ಮಾತಿನ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಅರ್ಥ ಮಾಡಬೇಕು. ಯಾವ ಉದ್ದೇಶದಿಂದ ಅವರು ಮಾತಾಡಿದ್ದಾರೆ, ಅವರು ಆ ಮಾತನ್ನು ಮಾತಾಡಬೇಕಾದ್ರೆ ಆ ಸ್ವಾಮಿಗಳು ಹಿಂದೂ ದೇವತೆಗಳಿಗೆ ಕುರಿತು, ಸನಾತನ ಧರ್ಮಕ್ಕೆ ಮತ್ತು ನಮ್ಮ ಹಿಂದೂ ದೇವತೆಗಳಿಗೆ ಯಾವ ಭಾಷೆಯನ್ನು ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಾವೆಲ್ಲ ವಿಚಾರ ಮಾಡಬೇಕು. ಯಾವ ಜಿಲ್ಲಾಧಿಕಾರಿಗಳು ನಿರ್ಬಂಧ ಹಾಕಿದಾರಲ್ಲ, ಅವರು ಆ ಸ್ವಾಮೀಜಿಗಳು ಏನು ಮಾತಾಡಿದಾರಲ್ಲ ಹಿಂದೂ ದೇವತೆಗಳ ಬಗ್ಗೆ, ನಮ್ಮ ಹಿಂದೂ ಧರ್ಮದ ದೇವತೆಗಳ ಆರಾಧನೆ ಮಾಡ್ತಕ್ಕಂಥ ಒಂದು ಸಮಾಜ ಇದು. ನಮ್ಮ ಜಗಲಿ ಮೇಲೆ ದೇವರನ್ನಿಟ್ಟು ಆರಾಧನೆ ಮಾಡ್ತೇವೆ, ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ. ಅಂಥ ಜಗಲಿಯನ್ನು ಜಳಜಳ ಮಾಡಿರಿ ಅಂತಂದರೆ ಇದು ಹಿಂದೂ ಧರ್ಮಕ್ಕೆ ನಮ್ಮ ಆಸ್ತಿಕತೆಗೆ ಧಕ್ಕೆ ಬರ್ತಕ್ಕಂಥ ಮಾತು ಇದು. ಶಿವನ ಕುರಿತು ಅವಹೇಳನ ಮಾತಾಡ್ತೀರಿ, ನಮ್ಮ ಲಕ್ಷ್ಮೀ ತಾಯಿಯ ಕುರಿತು ಅವಹೇಳನ ಮಾತಾಡ್ತೀರಿ, ಹಿಂದೂ ಧರ್ಮದ ಕುರಿತು ಅವಹೇಳನ ಮಾಡ್ತೀರಿ. ಇಂಥ ಸ್ವಾಮೀಜಿಗಳಿಗೆ ನಿರ್ಬಂಧ ಇಲ್ಲ. ಆದರೆ ಅವರಿಗೆ ಎಚ್ಚರಿಕೆ ಮಾತನ್ನು ಹೇಳ್ತಕ್ಕಂಥ ಸಮಾಜದ ರಕ್ಷಕರಿಗೆ, ಹಿಂದೂ ಧರ್ಮದ ರಕ್ಷಕರಿಗೆ, ಗೋಮಾತೆಯ ರಕ್ಷಕರಿಗೆ, ರಾಷ್ಟ್ರದ ರಕ್ಷಕರಿಗೆ ನಿರ್ಬಂಧ ಹಾಕ್ತೀರಿ. ಇದು ಯಾವ ನ್ಯಾಯ? ಯಾವ ನ್ಯಾಯ? ಪಾಕಿಸ್ತಾನ ಹುಬ್ಬಳ್ಳಿಯಲ್ಲಿ ಗಲಭೆ ಆದಂಥವರಿಗೆ, ಪೊಲೀಸ್ ಸ್ಟೇಷನ್ ಮೇಲೆ ಗಲಭೆ ಮಾಡಿದಂಥವರಿಗೆ, ಕಲ್ಲು ತೋರಿದಂಥವ್ರಿಗೆ ರಕ್ಷಣೆ ಕೊಡ್ತೀರಿ. ಧರ್ಮಸ್ಥಳದ ಮೇಲೆ ಒಂದು ಷಡ್ಯಂತ್ರ ಮಾಡಿದಂಥವರಿಗೆ ನಿರ್ಭಯವಾಗಿ ಓಡಾಡಕ್ಕೆ ಬಿಡ್ತೀರಿ. ಮತ್ತು ಧರ್ಮದ ಬಗ್ಗೆ ಜಾಗೃತಿ ಮಾಡೋಂಥವರಿಗೆ, ದೇಶದ ರಕ್ಷಕರಿಗೆ, ಗೋ ಮಾತೆಯ ರಕ್ಷಕರಿಗೆ ನೀವು ಥರ ನಿರ್ಬಂಧ ಹೇಳ್ತೀರಿ ಅಂತಂದ್ರೆ ಯಾವ ನ್ಯಾಯ ಇದು? ಯಾವ ನ್ಯಾಯ? ಅದಕ್ಕಾಗಿ ಒತ್ತಾಯ ಮಾಡಕತ್ತ ಎಲ್ಲ ಹಿಂದೂ ಸಮಾಜದ ಮುಖಂಡರು, ಈ ರಾಮನವಮಿ ಉತ್ಸವದ ಉಮೇಶ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲ ಸಮಾಜಗಳು ಬಂದಾವಲ್ಲ, ಒಂದೇ ಒಂದು ಮನವಿ ಮಾಡ್ತೇವೆ ಜಿಲ್ಲಾಧಿಕಾರಿಯ ಮುಖಾಂತರ ಸರ್ಕಾರಕ್ಕೆ, ನಿರ್ಬಂಧವನ್ನು ಕೂಡಲೇ ಹಿಂತಕೋಬೇಕು. ಅವರಿಗೆ ಕರ್ನಾಟಕಕ್ಕೆ ಬರ್ಲಕ್ಕ, ವಿಜಯಪುರ ಜಿಲ್ಲೆ ಬರ್ಲಕ್ಕ ಅವರಿಗೆ ಅವಕಾಶ ಮಾಡಬೇಕು, ಮುಕ್ತ ಅವಕಾಶ ಬಿಡಬೇಕು. ಇದು ಸ್ವಾಮೀಜಿಗಳು ನಿರ್ಬಂಧ ಹಾಕುವಂತಕ್ಕಂಥದ್ದು ವ್ಯವಸ್ಥೆನೇ ಅಲ್ಲ. ಸ್ವಾಮೀಜಿಗಳು ಸ್ವತಂತ್ರ ಇರ್ತಕ್ಕಂಥವ್ರು ನಿರ್ಬಂಧ ಹಾಕತಕ್ಕಂಥದ್ದು ಅಲ್ಲೇ ಅಲ್ಲ. ಅವ್ರಿಗೆ ಹಾಕಿದಂಥ ನಿರ್ಬಂಧವನ್ನು ನನಗನ್ನಿಸ್ತದೆ ಈ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಯಾರಿಗಾರು ಸ್ವಾಮೀಜಿ ನಿರ್ಬಂಧ ಹಾಕಿದಂಥ ಜಿಲ್ಲೆ ಯಾವುದೋ ಇರ್ತಾರೆ ಅದು ಬಿಜಾಪುರ ಜಿಲ್ಲೆ ಅಂತ ನಾವು ಇವಾಗ ಕುಖ್ಯಾತಿಗೆ ಪ್ರಖ್ಯಾತಿ ಆಗ್ತದೆ. ಅಷ್ಟೇ ಇಮಿಡಿಯೇಟ್ಲಿ ತಗೋಬೇಕು. ಉಗ್ರ ಹೋರಾಟ ಆಗ್ತದೆ. ಹಿಂದೂ ಪರ ಸಂಘಟನೆಗಳು ಅನೇಕ ಸ್ವಾಮೀಜಿಯವರು ಇವತ್ತ ನಾವು ಒಬ್ಬರೇ ಬಂದಿರೋ ಸ್ವಾಮೀಜಿ ಲೆಕ್ಕಕ್ಕೆ, ಆದರೆ ಇನ್ನೂ ಸ್ವಾಮೀಜಿಯವರು ಬಹಳ ಲೆಕ್ಕಕ್ಕೆ ಬರ್ತಾರೆ, ಇನ್ನು ಬಹಳ ಬರವರದಾರ. ಇದು ಸುಮ್ಮನೆ ಇದು ಟ್ರೇಲರ್. ಇದು ಈ ನಿರ್ಬಂಧ ವಾಪಸ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಉಗ್ರ ರೀತಿಯಿಂದ ಎಲ್ಲ ಸ್ವಾಮೀಜಿಯವರು, ಎಲ್ಲ ಹಿಂದೂ ಪರ ಸ್ವಾಮೀಜಿಗಳು ಬಂದು ಹೋರಾಟವನ್ನು ಮಾಡ್ತಕ್ಕಂಥ ಕಾರ್ಯದ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है
जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।